ರುದ್ರ, ಇಷ್ಟೆಲ್ಲ ಆದ ಬಳಿಕವೂ, ಪೂಜೆಯ ಮುಖ್ಯ ಹಂತ ಮುಗಿದ ಬಳಿಕವೂ ನಿನ್ನ ಮುಖದಲ್ಲೊಂದು ಸಣ್ಣ ಅನುಮಾನದ ಗೆರೆ ಕಾಣಿಸುತ್ತಿದೆಯಲ್ಲ? ಛೆ, ಅನುಮಾನ ಅಲ್ಲ ಗುರುಗಳೇ, ಅದು ಮುಂದೇನಾಗ್ಬೋದು, ಇಲ್ಲಿವರೆಗೂ ಏನಾಗಿದೆ ಅನ್ನೋ ಕುತೂಹಲ ಅಷ್ಟೇ. ಅದು ಇಲ್ಲಿಯವರೆಗೆ ಆದ ಪೂಜೆಗಳಿಂದ ನಿನ್ನೊಳಗೆ ಆವಾಹನೆ ಆಗಿರುವ ಶಕ್ತಿಗಳ ಮೊತ್ತವೆಷ್ಟು ಎಂದು ತಿಳಿದುಕೊಳ್ಳುವ ಕುತೂಹಲ ಅಲ್ಲವೇ? ಹೌದು ಗುರುಗಳೇ, ಅದು ಸಾಧ್ಯನಾ? ಖಂಡಿತ ರುದ್ರ. ಈ ರೀತಿಯ ಪ್ರಶ್ನೆಗಳು, ಕುತೂಹಲಗಳು ಸಹಜ. ನಿನ್ನೊಳಗಿನ ಶಕ್ತಿಯ ಸ್ವರೂಪ ಎಂಥದ್ದು ಅಂತ ತಿಳಿದುಕೊಳ್ಳುವ ಆಸೆ ನಿನಗಿದೆಯೇ ರುದ್ರ? ಖಂಡಿತ ಗುರುಗಳೇ, ಆಸೆ ಇದೆ. ಈಗೋ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಗುರುಗಳೇ, ನಾನು ಏನು ನೋಡ್ತಾ ಇದ್ದೀನಿ? ರುದ್ರ, ಇದು ಅಗ್ನಿಯಿಂದ ನಿನ್ನನ್ನು ನೀನು ರಕ್ಷಿಸಿಕೊಳ್ಳಲು ನಿನ್ನೊಳಗೆ ನಾನು ಅಡಕ ಮಾಡಿರುವ ಅಗ್ನಿ ನಿರ್ಬಂಧಕ ಶಕ್ತಿ. ಗುರುಗಳೇ, ನಾನು ನಿಮಗೆ ಹೇಗೆ ಕೃತಜ್ಞತೆ ಸಲ್ಲಿಸಬೇಕು ನನಗೆ ಗೊತ್ತಾಗ್ತಾ ಇಲ್ಲ ಗುರುಗಳೇ. ನೀವು ಪವಾಡ ಪುರುಷರು. ನಿಮ್ಮ ಚರಣಗಳಲ್ಲಿ ದಾಸನಾಗಿರ್ತೀನಿ ಗುರುಗಳೇ, ಶರಣಾಗಿರ್ತೀನಿ. ರುದ್ರ, ನಾನು, ನೀನು ಎಲ್ಲರೂ ಶರಣಾಗುವುದು ಆ ಭಗವಂತನ ಚರಣಾರವಿಂದಗಳಲ್ಲಿ ಮಾತ್ರ. ಭೈರವ, ಇಷ್ಟು ದಿನ ನೀನೊಬ್ಬನೇ ಶಕ್ತಿಶಾಲಿ ಅಂತ ಮೆರಿತಾ ಇದ್ದೀಯಲ್ವಾ? ದುರಹಂಕಾರದಿಂದ ನನ್ನ ಎದೆ ಮೇಲೆ ನಿಂತು ಮಾತಾಡೋ ಹುಂಬತನ ತೋರಿದೆ ಅಲ್ವಾ? ಈಗೋ ಆ ನಿನ್ನ ಹುಂಬತನಕ್ಕೆ ನಾನು ನೀಡ್ತಿರೋ ಉತ್ತರನೇ ಈ ರುದ್ರ. ನಿನಗಿಂತ 100 ಪಟ್ಟು ಶಕ್ತಿಶಾಲಿಯಾಗಿ ನಿನ್ನ ವಿರುದ್ಧ ಇವರನ್ನು ತಯಾರು ಮಾಡ್ತಾ ಇದ್ದೀನಿ ಭೈರವ. ನಿನ್ನ ಮಟ್ಟ ಹಾಕೋದಕ್ಕೆ ರುದ್ರ ಹೊಸ ಅವತಾರದಲ್ಲಿ ಬರ್ತಾ ಇದ್ದಾನೆ. ಮುಳ್ಳನ್ನು ಮುಳ್ಳಿಂದೇ ತೆಗಿಬೇಕು ಅನ್ನೋ ವಿಚಾರವನ್ನು ಈತನ ಮೂಲಕ ಮಟ್ಟ ಹಾಕೋದ್ರಿಂದ ಸಾಬೀತು ಮಾಡಿ ತೋರಿಸ್ತೀನಿ. ಭೈರವ, ಸಿದ್ಧನಾಗು, ನಿನ್ನ ಅವಸಾನಕ್ಕೆ ಸಿದ್ಧನಾಗು. ಗುರುಗಳೇ, ಈ ನಾಟಕ, ಶರಣಾಗತಿ ಎಲ್ಲ ನಿಮ್ಮಿಂದ ಪೂರ್ತಿ ಶಕ್ತಿಗಳು ನನಗೆ ವರ್ಗ ಆಗೋ ತನಕ ಮಾತ್ರ. ಹೊಳೆ ದಾಟದ ಮೇಲೆ ಅಂಬಿಗನ್ ಹಂಗೆ ಯಾಕೆ, ಮೊದಲು ಶಕ್ತಿಗಳು ಬರಲಿ, ಆಮೇಲೆ ಈ ರುದ್ರ ಏನು ಅನ್ನೋದನ್ನು ತೋರಿಸ್ತೀನಿ. ಅಲ್ಲಿವರೆಗೂ ಈ ನಾಟಕ ಚಾಲ್ತಿಯಲ್ಲಿರುತ್ತೆ. ಅವ್ರಿಗೆ ಎಲ್ಲ ಗೊತ್ತು ಅಮ್ಮ. ಹೋದ ಜನ್ಮದಲ್ಲಿ ಅವರು ನನಗೆ ಚಿಕ್ಕಪ್ಪನ ಮಗ ಆಗಿದ್ರಂತೆ. ಈ ಸರಿ ನಾನು ಊರಿಗೆ ಹೋಗ್ಬೇಕಾದ್ರೆ ನೀವು ಬನ್ನಿ, ಕರ್ಕೊಂಡು ಹೋಗ್ತೀನಿ. ಅಯ್ಯೋ, ನಿಮ್ಮ ಊರು ಸಾವಾಸನೆ ಬೇಡಮ್ಮ. ಅಂಕಲ್, ನೀವು ಒಂದೊಂದ್ಸತಿ ವಿಚಿತ್ರವಾಗಿ ಆಡಿದ್ರು ಮಜಾ ಇರುತ್ತೆ. ಸರಿ ಸರಿ, ಮಾತು ಸಾಕು. ಪೂಜೆ ಎಲ್ಲ ಮುಗೀತು, ಈಗ ಪಾದ ಪೂಜೆ ಮಾಡೋ ಸಮಯ. ಅಮೃತ, ಅರ್ಜುನ್ ಅವ್ರ ಪಾದ ಪೂಜೆ ಮಾಡಿ ಅವ್ರ ಆಶೀರ್ವಾದ ತಗೋ. ನಾನು ಏನೋ ಪಾದ ಪೂಜೆನಾ? ಇದೆಲ್ಲ ಬೇಡ ಅನ್ಸುತ್ತೆ. ಬೇಡ ಅಂದ್ರೆ ನಮ್ಮ ಶ್ರೇಯಸ್ಸಲ್ಲ ಅರ್ಜುನ್, ಇದೆಲ್ಲ ಸಂಪ್ರದಾಯ, ಮಾಡಬೇಕು ಅಷ್ಟೇ. ಹೌದು ಅರ್ಜುನ್.
जगज्जालपालं गजत्कण्ठमालं शरच्चन्द्रबालं महादैत्यकालं नभो नीलकायं दुरावारमायं सुपद्मासहायं भजेऽहं सदाम्बोदिवासं गलत्पुष्पहासं जगत्सन्निवासं शतादित्यभासं गदाचक्रशस्त्रं लसत्पीतवस्त्रं हसच्चारुवक्त्रं भजेऽहं रमाकण्ठहारं श्रुतिव्रातसारं जलान्तर्विहारं धराभारहारं चिदानन्दरूपं मनोव्यस्वरूपं धृतानेकरूपं भजेऽहं जराजन्महीनं परानन्दपीनं समाधानलीनं सदैवानदीनं जगज्जन्महेतुं सुरानीकहेतुं त्रिलोकैकसेतुं भजेऽहं ರುದ್ರ ಎದ್ದೇಳು ರುದ್ರ. ಹಾ, ಬಾ ನನ್ನ ಜೊತೆಗೆ. ಎಲ್ಲಿಗೆ ಗುರುಗಳೇ? ರುದ್ರ, ಇಲ್ಲಿಯವರೆಗೂ ನೀನು ಶ್ರದ್ಧಾ ಭಕ್ತಿಗಳಿಂದ ಪೂಜೆಯನ್ನು, ನೇಮನಿಷ್ಠೆಯಿಂದ ಉಪವಾಸ ವ್ರತಗಳನ್ನು ಮಾಡಿದ್ದೀಯ. ನಿನ್ನ ಶ್ರದ್ಧೆಯನ್ನು ನೋಡಿ ನನಗೆ ನಿಜವಾಗಲೂ ಆನಂದವಾಗಿದೆ. ನೀನು ನನ್ನೆಲ್ಲ ಶಕ್ತಿಗಳನ್ನು ಪಡೆಯಲು ಅರ್ಹನೆಂದು ನನ್ನ ಮನಸ್ಸಿಗೆ ಒಪ್ಪಿತವಾಗಿದೆ. ಗುರುಗಳೇ, ಶಕ್ತಿಗಳನ್ನು ಪಡೆಯೋಕೆ ನಾನು ಯಾವ ನಾಟಕ ಆದರೂ ಮಾಡಬಲ್ಲೆ. ಇಷ್ಟು ದಿನ ನಾನು ಯಾವುದಕ್ಕೋಸ್ಕರ ಅಲ್ದಾಡ್ತಿದ್ನೋ ಅದೀಗ ನೀರಾಯಾಸವಾಗಿ ನನಗೆ ದಕ್ತಿದೆ ಅಂದರೆ ಇಷ್ಟು ನಾಟಕ ಮಾಡೋದು ನನಗೇನು ದೊಡ್ಡ ವಿಚಾರ ಅಲ್ಲ. ಅನ್ಯಾಯಗಳನ್ನು ಮಟ್ಟ ಹಾಕಲು ನಿನಗೆ ಹೊಸ ಹುಟ್ಟು ಕೊಡುವುದು ಅನಿವಾರ್ಯವಾಗಿದೆ ರುದ್ರ. ನನ್ನ ಮರುಹುಟ್ಟಿನ ಬೆನ್ನಿಗೆ ನಿಮ್ಮ ಸಾವಾಗತ್ತೆ ಗುರುಗಳೇ. ಪ್ರಪಂಚದಲ್ಲಿ ಒಬ್ಬರು ಬದುಕಬೇಕಾದ್ರೆ ಇನ್ನೊಬ್ಬರು ಸಾಯಲೇಬೇಕು. ಅದೇ ಸೃಷ್ಟಿ ನಿಯಮ. ಸೃಷ್ಟಿಗೆ ಪ್ರಕೃತಿಗೆ ವಿರುದ್ಧವಾಗಿ ನಿಂತು ಯಾರೂ ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ ರುದ್ರ. ಹಾಗಾಗಿ ನೀನು ಧರ್ಮ ಮಾರ್ಗದಲ್ಲಿ ನಡೆದು ಧರ್ಮಾನುಷ್ಠಾನವನ್ನು ಮಾಡಲೇಬೇಕು. ಅವರವರ ಧರ್ಮ ಅವರವರ ಸ್ವಾರ್ಥಕ್ಕೆ ಸರಿಯಾಗಿ ನಿರ್ಧಾರ ಆಗುತ್ತೆ ಗುರುಗಳೇ. ಪ್ರಪಂಚದಲ್ಲಿ ಇದೇ ಧರ್ಮ ಇದೇ ಅಧರ್ಮ ಅಂತ ನಿಖರವಾಗಿ ಹೇಳೋಕ್ಕೆ ಯಾರಿಗೂ ಸಾಧ್ಯ ಆಗಿಲ್ಲ. ನನಗೆ ಎಲ್ಲದಕ್ಕಿಂತ ನನ್ನ ಸ್ವಾರ್ಥನೇ ದೊಡ್ಡದು. ಅದೇ ನನ್ನ ಧರ್ಮ. ಆ ಧರ್ಮ ಉಳ್ಕೋಬೇಕಾದ್ರೆ ನೀವು ಸಾಯಬೇಕು. ಸದ್ಯಕ್ಕೆ ನಿಮ್ಮನ್ನು ಸಾಯಿಸೋದೇ ನನ್ನ ಧರ್ಮ. ಬಾ ರುದ್ರ, ನಾವು ತಲುಪಬೇಕಾದ ಸ್ಥಳ ಬೇರೆ ಇದೆ. ನಾನಿನ್ನೂ ನಿಮಗೆ ಊಟ ಬೇರೆ ಮಾಡಿಸ್ಬೇಕು. ಬನ್ನಿ ಬನ್ನಿ, ಒಳಗೋಗೋಣ, ಹೊತ್ತಾಗುತ್ತೆ. ಅವೆಲ್ಲ ಏನು ಬೇಕಾಗಿಲ್ಲ, ನನಗೂ ಕೈ ಇದೆ, ನಾನೇ ಊಟ ಮಾಡ್ತೀನಿ. ನನಗೂ ಬಾಯಿದೆ. ಅತ್ತೆ ಕೂಗ್ ಹೇಳ್ತೀನಿ. ಅತ್ತೆ ಕುಣಿಯುವ ಹೃದಯವ ಕದರಿದೆ ನಾನು, ಎಂತಹ ಸಂತಸ ಕಂಡರ ನೀನು, ನಿನ್ನನೇ